ಬೌರಿಂಗ್ ಆಸ್ಪತ್ರೆಗೆ ಮೃತ ಸಿಜೆ ರಾಯ್ ಕುಟುಂಬಸ್ಥರು ಆಗಮಿಸಿದ್ದಾರೆ. ತಡರಾತ್ರಿ ಬೌರಿಂಗ್ ಆಸ್ಪತ್ರೆಗೆ ಪತ್ನಿ ಹಾಗೂ ಮಕ್ಕಳು ಆಗಮಿಸಿದ್ದಾರೆ. ದುಬೈನಲ್ಲಿದ್ದಂತಹ ಕುಟುಂಬ ತಡರಾತ್ರಿ ಬೆಂಗಳೂರಿಗೆ ಬಂದಿದೆ. ಬೌರಿಂಗ್ ಆಸ್ಪತ್ರೆಗೆ ಪತ್ನಿ ಹಾಗೂ ಮಕ್ಕಳು ಆಗಮಿಸಿದರು. ಸಿಜೆ ರಾಯ್ ಅವರ ಪಾರ್ಥಿವ ಶರೀರವನ್ನು ಕಂಡು ಕುಟುಂಬಸ್ಥರು ಕಣ್ಣೀರಾದರು. ದುಬೈನಿಂದ ಬೆಂಗಳೂರಿಗೆ ಆಗಮಿಸಿರುವಂತಹ ಪತ್ನಿ ಹಾಗೂ ಮಕ್ಕಳು ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರು ಸಹಿ ಹಾಕಿದ್ದಾರೆ. ಸಹಿಯನ್ನ ಪಡೆದಿದ್ದಾರೆ ಪೊಲೀಸರು. ಬೆಳಗ್ಗೆ 10 ಗಂಟೆಯ ನಂತರ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಸಿಜೆ ರಾಯ್ ಪತ್ನಿ ಲಿನಿ ರಾಯ್, ಪುತ್ರ ರೋಹಿತ್ ರಾಯ್, ಪುತ್ರಿ ರಿಯಾ ರಾಯ್ರಿಂದ ಪಾರ್ಥಿವ ಶರೀರದ ದರ್ಶನ ಆಯಿತು. ರಾಯ್ ಕುಟುಂಬದ ಜೊತೆ ಆಸ್ಪತ್ರೆಯ ಶವಾಗಾರಕ್ಕೆ ನಲ್ಪಾಡ್ ಕೂಡ ಭೇಟಿ ನೀಡಿದರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸಿಜೆ ರಾಯ್ ಅವರ ಕುಟುಂಬಸ್ಥರು ತಡರಾತ್ರಿ ಬೆಂಗಳೂರಿಗೆ ಬಂದರು, ಬೌರಿಂಗ್ ಆಸ್ಪತ್ರೆಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ನಲ್ಪಾಡ್ ಅವರು ಕೂಡ ಜೊತೆಗೆ ಇದ್ರು. ಸಿಜೆ ರಾಯ್ ಪಾರ್ಥಿವ ಶರೀರವನ್ನ ಕಂಡು ಕುಟುಂಬಸ್ಥರು ಕಣ್ಣೀರಾದರು. ಜನರ ಕನಸು ಅಡಮಾನ ಇಟ್ಟು ಸಾಲ ಮಾಡದೆ ದೇಶ ವಿದೇಶದಲ್ಲಿ ರಿಯಲ್ ಎಸ್ಟೇಟ್ನ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಮ್ರಾಜ್ಯ ಕಟ್ಟಿ ಯಶಸ್ವಿಯನ್ನ ಪಡೆದಂತಹ ಉದ್ಯಮಿ ಅಂತಂದ್ರೆ ಅದು ಸಿಜೆ ರಾಯ್. ಆದರೆ ಅವರ ಬದುಕು ದುರಂತ ಅಂತ್ಯ ಕಂಡಿದ್ದು ಮಾತ್ರ ವಿಧಿಯಾಟ. ವಿಚಾರ ತಿಳಿತಾ ಇದ್ದ ಹಾಗೆ ದುಬೈನಲ್ಲಿದ್ದಂತಹ ಕುಟುಂಬ ಬೆಂಗಳೂರಿಗೆ ಆಗಮಿಸಿತು. ಸಿಜೆ ರಾಯ್ ಅಂತ್ಯ ಸಂಸ್ಕಾರ ಇವತ್ತು ನಡೆಸೋದು ಕೂಡ ಡೌಟ್ ಅಂತೆ. ಬೆಳಗ್ಗೆ 10 ಗಂಟೆಯ ನಂತರ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಅಂತಿಮ ಸಂಸ್ಕಾರದ ಬಗ್ಗೆ ಇನ್ನೂ ಕುಟುಂಬಸ್ಥರು ನಿರ್ಧಾರ ಮಾಡಿಲ್ಲ. ನಿರ್ಧಾರ ಆಗಬೇಕಷ್ಟೇ. ಇವತ್ತು ಸಂಜೆಯ ವೇಳೆಗೆ ಸಿಜೆ ರಾಯ್ ಅವರ ಕೆಲ ಸಂಬಂಧಿಕರು ಕೂಡ ವಿದೇಶದಿಂದ ಆಗಮಿಸಲಿದ್ದಾರಂತೆ. ಸಂಬಂಧಿಕರು ಬಂದ ನಂತರ ಅಂತ್ಯಕ್ರಿಯೆಯ ಬಗ್ಗೆ ತೀರ್ಮಾನ ಆಗುವ ಸಾಧ್ಯತೆ ಇದೆ. ಬಹುತೇಕ ನಾಳೆಯೇ ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರ ನಡೆಯುವ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ತಡರಾತ್ರಿಯಷ್ಟೇ ಸಿಜೆ ರಾಯ್ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳು ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದ್ರು. ಮುಂದಿನ ಪ್ರಕ್ರಿಯೆಗೆ ಅನುಮತಿಯನ್ನ ನೀಡಿದ್ರು, ಸಹಿ ಹಾಕಿದ್ರು. ಇನ್ನೂ ಕೆಲ ಸಂಬಂಧಿಕರು ಬರಬೇಕಾಗಿದೆ. ಇವತ್ತು ಸಂಜೆ ವೇಳೆಗೆ ಅವರೆಲ್ಲರೂ ಕೂಡ ಬರೋ ನಿರೀಕ್ಷೆ ಇದೆ. ಹಾಗಾಗಿ ಅಂತ್ಯಕ್ರಿಯೆಯನ್ನ ನಾಳೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಉನ್ನತ ಮಟ್ಟದ ತನಿಖೆ ನಡೆಸೋದಾಗಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆ ಬಹುತೇಕ ಸಿಐಡಿಗೆ ವರ್ಗಾವಣೆಯಾಗುವ ಸಾಧ್ಯತೆಯೂ ಇದೆ. ಕಮಿಷನರ್ರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಡಿಜಿ ಐಜಿಪಿ ಸಲೀಂ. ಉದ್ಯಮಿ ಆತ್ಮಹತ್ಯೆಯ ತನಿಖೆ ಸಲುವಾಗಿ ಈ ಕೇಸನ್ನ ಸಿಐಡಿಗೆ ವರ್ಗ ಮಾಡಬಹುದು ಅಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಲವು ಆಯಾಮಗಳಲ್ಲಿ ತನಿಖೆ ನಡೆಸುವ ಅನಿವಾರ್ಯತೆಯೂ ಕೂಡ ಇದೆ. Wherein the Confident Group chairman and founder, he has reportedly shot himself dead. As of the initial reports, was immediately shifted to a nearby hospital where he was declared dead, brought dead. As of now, the reports say that since last 2 to 3 days, the income tax team were having a search and search of this premises. We are not aware of all the details. The team had come from Kerala, and the incident which has taken place is we are yet to investigate, start the investigation because the complaint is being drafted, and the police is in touch with the family members who are not in India. They are coming by tonight flight. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಐಟಿ ದಾಳಿಯ ಸಂದರ್ಭ ಉದ್ಯಮಿ ಸಿಜೆ ರಾವ್ ಆತ್ಮಹತ್ಯೆ ವಿಚಾರಕ್ಕೆ
ನಾನು ಮಾತನಾಡಿದ್ರೆ ಅದು ರಾಜಕೀಯ ಆಗತ್ತೆ, ಕಿರುಕುಳವನ್ನು ಖಂಡಿಸ್ತೇನೆ, ಇದು ಸರಿಯಲ್ಲ ಅಂತ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಈ ಬಗ್ಗೆ ವರದಿ ಕೇಳಿದೆ, ಉನ್ನತ ಮಟ್ಟದ ತನಿಖೆ ನಡೆಸಿ ಸತ್ಯಾಂಶ ಹೊರತರ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಘಟನೆ ಆಗಿರೋದ್ರಿಂದ ವಿಶೇಷ ತನಿಖೆಯನ್ನೇ ನಡೆಸ್ತೇವೆ, ಉನ್ನತ ಮಟ್ಟದ ತನಿಖೆಯನ್ನ ಮಾಡಿ ಸತ್ಯಾಂಶ ಹೊರತರಬೇಕಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. IT ಇಲಾಖೆಯವರು ಬಂದು ಎನ್ಕ್ವೈರಿ ಹಿಂದೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿತ್ತು, ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ಬೇಕಾದ್ರೆ ಒಂದು 5 ನಿಮಿಷ ಇದು ಆಗಬಾರ್ದಾಗಿತ್ತು. ಒಳ್ಳೆ ಉದ್ಯಮಿ, ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು. ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ. ನಾವು ಇದನ್ನು ತನಿಖೆ ಮಾಡಿ ಇದನ್ನು ಜನರಿಗೆ ಏನು ನ್ಯಾಯ ಏನಿದೆ, ಏನು ಸತ್ಯ ಏನಿದೆ ಅನ್ನೋದನ್ನು ತಿಳಿಸುವಂಥ ಕೆಲಸವನ್ನು ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ. ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನು ಮಾಡ್ತದೆ. ಹೌದಪ್ಪ, ಇದು ಆಗಿದೆ ನಮ್ಮಲ್ಲೇ. ಇದು ನಮಗೆ ನಾನು ಇದನ್ನೆಲ್ಲ ಹೇಳಿಸಿದ್ರೆ ನಾನು ಮಾತಾಡೋದು ರಾಜಕಾರಣ ಆಗ್ತದೆ. ಇದೇ ನಿಮಗೆಲ್ಲ ಹಿಂದೆ ಎಲ್ಲ ಮಾಹಿತಿ ಎಲ್ಲ ಕೂಡ ಇದೆ. ಇದು ನಾವು ಖಂಡಿಸ್ತೇವೆ. ಈ ಕಿರುಕುಳ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ನಿಮ್ಗೆ ತಿಳಿಸ್ತೀವಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ದೇಶ ವಿದೇಶಗಳಲ್ಲಿ ಉದ್ಯಮ ಸಾಮ್ರಾಜ್ಯವನ್ನ ಕಟ್ಟಿದ್ದಂತಹ ಸಾವಿರಾರು ಕೋಟಿ ಒಡೆಯ ಖ್ಯಾತ ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ CJ ರಾಯ್ ನಿನ್ನೆ ಮಧ್ಯಾಹ್ನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ವಿಚಾರ ಹೊರಬರ್ತಾ ಇದ್ದ ಹಾಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಸಾಕಷ್ಟು ದೊಡ್ಡ ಉದ್ಯಮಿ. ಇದರ ಜೊತೆಗೆ ಕನ್ನಡ ಬಿಗ್ ಬಾಸ್ ಶೋಗೆ 50 ಲಕ್ಷ ರೂಪಾಯಿ ಕೊಟ್ಟು ಕೂಡ ಸುದ್ದಿಯಾಗಿದ್ದರು. ದೇಶ ವಿದೇಶಗಳಲ್ಲೂ ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡಿದಂತಹ ವ್ಯಕ್ತಿ. ಇಂತಹ ದೊಡ್ಡ ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆಯ ಒಡೆಯ ಜೀವನದಲ್ಲಿ ಕಾನ್ಫಿಡೆಂಟನ್ನೇ ಕಳೆದುಕೊಂಡ್ರ? ಯಾಕಾಗಿ ಇಂಥ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ್ರು? ಇದು ಸಾಕಷ್ಟು ಅನುಮಾನವನ್ನು ಹುಟ್ಟುಹಾಕ್ತಾ ಇದೆ. CJ ರಾಯ್ ಅವರು ಯಾರಿಗೆಲ್ಲ ಪರಿಚಯರೋ ಎಲ್ಲರೂ ಕೂಡ ಆಘಾತದಲ್ಲಿದ್ದಾರೆ. ಒಳ್ಳೆಯ ವ್ಯಕ್ತಿ CJ ರಾಯ್, ಕಾನ್ಫಿಡೆಂಟ್ ಇರುವಂತಹ ವ್ಯಕ್ತಿಯಾಗಿದ್ದರು. ಆದರೆ ಕಳೆದ 3 ದಿನಗಳಿಂದಲೂ ಕೂಡ IT ರೇಡ್ ಆಗಿತ್ತು. ಬೆಂಗಳೂರಿನ ಹೊಸೂರು ರಸ್ತೆಯ ಲ್ಯಾಂಗ್ಫರ್ಡ್ ಟೌನ್ನಲ್ಲಿರುವಂತಹ ಅವರ ಆಫೀಸ್, ರಾಯ್ ಅವರ ಮನೆ, ಕಚೇರಿಗಳ ಮೇಲೆ IT ದಾಳಿಯಾಗಿತ್ತು. ಸೊ ನಿನ್ನೆ ಕೂಡ ಕಂಪನಿಯ ಮೇಲೆ IT ದಾಳಿ ಮುಂದುವರೆದಿತ್ತು. ಅವರ ಸಾವು ಉದ್ಯಮ ವಲಯದಲ್ಲಿ ದೊಡ್ಡ ಆಘಾತವನ್ನೇ ಉಂಟು ಮಾಡಿದೆ. ಮೂಲತಃ ಕೇರಳದವರು, ಹಾಗಿದ್ರೂ ಕೂಡ ಬೆಂಗಳೂರಿನಲ್ಲೇ ಬೆಳೆದಂಥವ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.